ಇದು ಲಾಸ್ಟ್ ಕನ್ಕ್ಲೂಷನ್. ಯಾರು? ಶ್ವೇತಕೇತು ಮತ್ತು ಉದ್ದಾಲಕ ತಂದೆ. ಕೊನೆಗೆ ಹೇಳ್ತಾನೆ, ಯಾವುದು ಸೂಕ್ಷ್ಮತಮವಾದ ಈ ಜಗನ್ಮೂಲವೋ ಅದರಿಂದಲೇ ಈ ಜಗತ್ತೆಲ್ಲವೂ ಆತ್ಮವಂತಾಗಿದೆ. ಅದು ಸತ್ಯವು, ಅದು ಆತ್ಮನು. ಓ ಶ್ವೇತಕೇತು, ಅದು ನೀನಾಗಿರುವೆ. ಅದು ನೀನೇ ಆಗಿದೆಯಾ ಅಂತ ಹೇಳಿದ್ದಾನೆ. ಸದ್ಯಕ್ಕೆ ಇದು ಇವತ್ತು ಸ್ವಲ್ಪ ಜಾಸ್ತಿ ಟೆಕ್ನಿಕಲ್ ಆಗಿ ಬಂದಿದ್ದೀವಿ, ಅದಕ್ಕೂ ಇದಕ್ಕೂ ಮಾಡಿದ್ದೀವಿ. ಸ್ವಲ್ಪ ಕಗ್ಗ ಮಾಡೋಣ. ಇನ್ನು 2 ಎಪಿಸೋಡ್ ಇದೆ, ಅದು ಹಾಕ್ತಗೊಳ್ಳೋಣ. ಯಾಕೆಂದರೆ ಜಾಸ್ತಿ ಟೆಕ್ನಿಕಲಾಗಿ ಹೋದಾಗ ನಮಗೆ ಅದೇ ನಮಗೆ ಕನೆಕ್ಟಿವಿಟಿ ಬಂತು ಅಂದರೆ ಖುಷಿ ಆಗುತ್ತೆ. ಹೌದು ತೇಜಸ್ಗೂ ಸೂರ್ಯದು ಅಂತ ಹೇಳಿದಾಗ ವಿಚಾರಗಳು ಹೊಸದಾಗಿ ಬಂದಾಗ ಯಾಕಂದರೆ ದಟ್ ಪ್ರೋಸೆಸ್. ಈಗ ನಾವು ಹೋಗಿ ಬರಬೇಕಾದ್ರೆ ಯಾವುದೋ ಒಂದು ಆ ಚಕ್ರದಲ್ಲಿ ಅದೊಂದು ಲಿಂಕ್ ಇರಬೇಕಲ್ಲ, ಆ ಲಿಂಕ್ ಇಟ್ಕೊಂಡೆ ನಾವು ಬರ್ತೀವಲ್ವಾ, ಅದು ಎಲ್ಲೋಗಿ ಪುನಃ ವಾಪಸ್ ಬರುತ್ತೆ. ಸೈಂಟಿಸ್ಟ್ ಹೇಳಲ್ಲ, ಯಾಕಂದರೆ ಸೈಂಟಿಸ್ಟ್ ಅವ್ನ ಕಣ್ಣಲ್ಲಿ ಏನು ನೋಡ್ತಾನೆ ಅದನ್ನು ಮಾತ್ರ. ನಿಮ್ಗೆ 5G 4G ಈ ಥರ ಅದನ್ನು ಯಾವಾಗ ಕಂಡಿಡಿದಾಗ ಅವತ್ತು ಅವ್ರು ಹೇಳ್ತಾರೆ ಏನೋ. ಈಗ 5G 4G 5G ನೀವು ಕಣ್ಣಲ್ಲಿ ನೋಡಿದ್ದೀರಾ? 5G ಪಿಕ್ಚರ್ ಅಲ್ಲ, 5G ನೋಡೋಕ್ಕಾಗುತ್ತಾ? ಒಪ್ಕೊಳ್ಳಲ್ವಾ? ಯಾಕಂದರೆ ಮೊಬೈಲ್ ಅದರಲ್ಲೇ ಕೆಲಸ ಮಾಡೋದು. ಹಾಗೆಯೇ ನಮ್ಮದು ಕೂಡ ಯಾವುದೋ ಒಂದು ಜೀಪ್ ಬರುತ್ತೆ ಯಾವುದೋ ಒಂದು ದಿವಸ. ಆ ಥರ ಇಲ್ಲದೇ ನಾವು ಪುನಃ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಪಂದನೆ ಇರಲೇಬೇಕು. ಅದು ಸ್ಪಂದನ ಇಲ್ಲದೇ ಕಾರಣ ಶರೀರ ಅಂತ ನೀವು ಹೇಳ್ತೀರ, ಹೌದಾ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಕಾರಣ ಶರೀರ ಅನ್ನೋದು ಸ್ಪಂದನ ರೂಪದಲ್ಲಿದ್ದು ವಾಪಸ್ ಬರುತ್ತೆ ಅಂತ. ಸೊ 685 ಒಂದೆರಡು ಕಗ್ಗ ಹಾಕ್ಕೊಂಡಿದ್ದೀನಿ. ನಿಮಗೇನಾರ ಕಗ್ಗ ಯಾವುದಾರ ನೆನಪಾದರೆ ಹೇಳಿ. ಇದಕ್ಕೆ ನಮಗೆ ಸುಷುಪ್ತಿಗೂ ನಮ್ಮ ಜೀವಂತ ಸ್ಥಿತಿಗೂ ಲಿಂಕ್ ಮಾಡೋ ಅಂಥದ್ದು ಏನಾದ್ರು ಬೇಕು ನಮಗೆ. ಬ್ರಹ್ಮವಸ್ತು ಆಮೇಲೆ ನೋಡೋಣ. 685 ಸಿಗ್ತಾ? ಅಂತೋ ಇಂತೋ ಎಂತೋ ಜೀವಕತೆ ಮುಗಿಯುವುದು. ಮುಗೀತದಾ ಅಥವಾ ಇರುತ್ತಾ? ಮುಗೀತು. ಅಂದೋ ಇಂದೋ ಎಂದೋ ಜನ್ಮ ಕಳೆಯುವುದು. ಕಳೀತದ? ಜನ್ಮ ಕಳೀತದೆ. ಒಂದೇ ಮರೆವಿನ ಮುಸುಕು ಮುಸುಕಲಿಹುದೆಲ್ಲವನು. ಒಂದೇ ಮರೆವು ಏನು? ಒಂದೇ ಮರೆವು ಮರೆವಿನ ಮುಸುಕು. ಮರೆಯೋದು. ನೀವು ಮರೆಯಲ್ವಾ? ಅಯ್ಯೋ ನಿಮ್ಮನ್ನು ಎಲ್ಲೋ ನೋಡ್ದಂಗಿತ್ತು ಅಂತ ಹೇಳೋ ಯಾರನ್ನ? ಇಡೀ ಪ್ರಪಂಚವನ್ನೇ ಎಲ್ಲೋ ನೋಡ್ದಂಗಿತ್ತು ಅಂತ ಆಗಿಬಿಡುತ್ತೆ ಆ ಟೈಮಲ್ಲಿ. ಅದು ಒಂದೇ ಮರವಿನ ಮುಸುಕು. ಇವಾಗ ಏನಿದೆ ನಿಮ್ಮದು ಮೆಮರಿ ಸ್ಟೋರ್ ಮಾಡಿದ್ದೀರಲ್ಲ, ಮೆಮರಿ ಕರಪ್ಟ್ ಆಗಿಬಿಡುತ್ತೆ ಹಾರ್ಡ್ ಡಿಸ್ಕಲ್ಲಿ. ಏನು ಮಾಡಿದ್ರು ಬರೆಯಲ್ಲ ಆಚೆ. ಕರೆಕ್ಟಾ? ನೀವು ಯಾವ ಪ್ರೊಸೆಸರ್ ಹಾಕಿ ಏನು ತಿರುಗಿಸಿದ್ರು ಕೂಡ ಅದು ತಗೊಳ್ಳಲ್ಲ ಹಳೇದು, ಹೌದಲ್ವ? ಒಂದೇ ಮರೆವಿನ ಮರೆವು ಮುಸುಕುವುದು ಎಲ್ಲವನು. ಇದು ಯಾವತ್ತು ಮಾಡೋದು? ಫಿನಾಮಿನಲ್ ಫೋರ್ಸಸ್ಸು. ನೀವೇನು ಮಾಡಬೇಕಾಗಿಲ್ಲ, ಅದೇ ಮಾಡುತ್ತೆ. ನಿಮ್ಮನ್ನು ಯಾವುದೇ ಈ ಲೋಕದಿಂದ ಬೇರೆ ಲೋಕಕ್ಕೆ ಕರ್ಕೊಂಡೋಗುತ್ತೆ. ಈ ಕೆಲಸನೂ ಅದೇ ಕರೆಕ್ಟಾಗಿ ಮಾಡುತ್ತೆ. ನೀವು ಏರೋಪ್ಲೇನಲ್ಲಿ ಹೋಗುವಾಗ ಚೆಕ್ಕಿನ್ ಪಾಸ್ಪೋರ್ಟ್ ಅದು ಇಲ್ಲೂ ಹಾಗೆ ಆಗುತ್ತೆ. ಹಾಗೆ ಎಲ್ಲ ಇಲ್ಲೇ ಅದೇ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಒಂದೇ ಮರೆವಿನ ಮುಸುಕು ಮಸುಕುದೆಲ್ಲವನು. ಸಂತಸದ ಮಾತಿಷ್ಟೇ. ಇದು ಸಂತೋಷ ಅಂತ ಒಪ್ಕೋತೀರಾ? ನಿಮಗೆ ಭಯ ಇಲ್ಲ, ಅದರಿಂದ ಒಪ್ಕೊಳ್ಳೋದು. ನೋಡಿ, ಭಯ ಯಾಕೆ ಭಯ ಅಂದರೆ, ನಾನು ತಿಳ್ಕೊಂಡಿದ್ದೆಲ್ಲ ಇಲ್ಲ ಅಂತ ಆಗ್ಬಿಡುತ್ತೆ. ನನ್ನ ಅಸ್ತಿತ್ವನೇ ಇಲ್ಲ. ನಿದ್ದೆಯಲ್ಲಿ ನನಗೆ ಅಸ್ತಿತ್ವ ಇಲ್ಲ, ಆದರೆ ಅದು ಅಸ್ತಿತ್ವ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಿದ್ದೆಯಲ್ಲಿ 6 hours ನಿಮಗೆ ಅಸ್ತಿತ್ವ ಇತ್ತಾ? ಇಷ್ಟೆಲ್ಲ ಆಟಗಳಿತ್ತ ಅಲ್ಲಿ ಆ ಸ್ವರೂಪದಲ್ಲಿರಲಿಲ್ವಾ? ಎಚ್ಚರದಲ್ಲಿ
ಆ ಅವಸ್ಥೆ ನಿಮಗೆ ಇನ್ನೂ ಬಂದಿಲ್ಲ, ಬರೋಕ್ಕಾಗಿಲ್ಲ, ಬರಬೇಕು. ಹೇಗೆ ಬರಬೇಕು? ನಿಧಾನವಾಗಿ ಬರಬೇಕು. ನಿದ್ದೆಯಲ್ಲಿ 2 ಗುಣಗಳಿದೆ. ಏನು ಗುಣಗಳಿದೆ? ನ ಕಂಚನ ಕಾಮಂ ಕಾಮಯತೆ, ನ ಕಂಚನ ಸ್ವಪ್ನಂ ಪಶ್ಯತೆ. ಅಲ್ಲಿ ಡಿಸೈರ್ ಇಲ್ಲ, ಸ್ವಪ್ನ ಇಲ್ಲ. ಹೌದಾ? ಡಿಸೈರ್ ಡ್ರೀಮ್ ನಿದ್ದೆಯಲ್ಲಿದೆಯಾ? ಎಚ್ಚರದಲ್ಲಿ ಡಿಸೈರ್ ತೆಗೆದಾಕಿ, ಡ್ರೀಮು ತೆಗೆದಾಕಿ, ಸುಮ್ಮನೆ ಇದ್ಬಿಡಿ. ಆಗುತ್ತಾ? ನೋಡಿ, ಪ್ರಯತ್ನ ಮಾಡಿ. ಅನಸ್ತೀಶ್ಯ ಕೊಟ್ಟರೆ ಆಗುತ್ತೆ, ಇಂಜೆಕ್ಷನ್ ಕೊಟ್ಟರೆ ಆಗುತ್ತೆ. ಇಂಜೆಕ್ಷನ್ ಕೊಡ್ದೇನೆ ಮಾಡಿದರೆ, ಇಂಜೆಕ್ಷನ್ ಕೊಡ್ದೇನೆ ಆ ಮಟ್ಟಿಗೆ ನಾನು ಹೋದರೆ, ಥಿಂಕ್ ಡಿಸೈರ್ಲೆಸ್. ಬಿಟ್ಬಿಡಿ, ಇಂಜೆಕ್ಷನ್ ಕತೆ ಬಿಟ್ಬಿಡಿ. ಡಿಸೈರ್ಲೆಸ್ ಸ್ಟೇಟ್ ಏನಿದು? ಯಾವುದೋ ಅಪೇಕ್ಷೆ ಇಲ್ಲ, ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಯಾವುದು ಇರ್ಬೋದು. ಥಾಟ್ಲೆಸ್ನೆಸ್ ಸ್ಟೇಟ್ ಏನದು? ಇದೆಲ್ಲ ಎಚ್ಚರದಲ್ಲಿ ಪ್ರಾಬ್ಲಮ್ಮು. ನಿದ್ದೆಯಲ್ಲಿ ಥಾಟ್ಲೆಸ್ನೆಸ್ ಇದೆ, ನಿದ್ದೆಯಲ್ಲಿ ಡಿಸೈರ್ಲೆಸ್ನೆಸ್ ಇದೆ. ಯಾವ ಪ್ರಯತ್ನವೂ ಇಲ್ಲ. ನಿದ್ದೆಯಲ್ಲಿ ಡ್ರೀಮ್ಸ್ ಇಲ್ಲ. ಡ್ರೀಮ್ಸ್ ಅಂದರೆ ಗಾಢ ನಿದ್ದೆಯಲ್ಲಿ. ಇಲ್ಲಿ ಡ್ರೀಮ್, ನನ್ನ ಮನೆ ಮಾಡು, ಅದಿದೆ ಇದಿದೆ ಇದಿದೆ. ತಲೆಯಲ್ಲಿ ಯಾರೊಬ್ಬರು ದೊಡ್ಡವರು ಸೀನಿಯರ್ ಹೇಳ್ತಿದ್ರು, ನಮಗೆ ಅಚೀವ್ ಮಾಡಬೇಕು, ಏನೇನು ಅಚೀವ್ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ. ಆ ವಯಸ್ಸಲ್ಲಿ ಏನು ಅಚೀವ್ ಮಾಡೋದು? ನೀವು ಏನು ಅಚೀವ್ ಮಾಡ್ತೀರಾ? ಸ್ವಲ್ಪ ಥಿಂಕ್ ಮಾಡಬೇಕು. ಈಗ ಯೋಚನೆ ಮಾಡಿ, ಯಾಕೆ ನನಗೆ ಬರ್ತಾ ಇಲ್ಲ ಇದು? ಯಾಕೆ? ನೋಡಿ ಸರ್, ನಿಮ್ಮ ಥಾಟ್ ಪ್ರೋಸೆಸ್ಸನ್ನು ಸ್ವಲ್ಪ ವಾಶ್ ಮಾಡಿ. ನಿಮ್ಮ ಥಾಟ್ಸು ಕಂಟಿನ್ಯೂಸ್ ಆಗಿ ನೀವು ಥಿಂಕ್ ಮಾಡ್ತೀರಾ? ಕಂಟಿನ್ಯೂಸ್ ಆಗಿ ಥಿಂಕ್ ಮಾಡೋಕ್ಕಾಗುತ್ತಾ? ಅಥವಾ ಕಂಟಿನ್ಯೂಸ್ ಆಗಿ ಓದೋಕ್ಕಾಗುತ್ತಾ? ಮಧ್ಯ ಯು ಗೋ ಬ್ಯಾಕ್, ಯು ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್. ಯು ಬ್ರೇಕ್, ಯು ಬ್ರೇಕ್. ಈ ಬ್ರೇಕ್ ಮಾಡಿದಾಗ ನೀವು ಎಲ್ಲಿರ್ತೀರ? ಬ್ರಹ್ಮದಲ್ಲೇ ಇರ್ತೀವಿ. ಹಾಂ, ಬ್ರಹ್ಮದಲ್ಲೇ ಇರ್ತೀವಿ. ಇರ್ತೀರಾ? ಹಾಂ, ಯಾಕೆ ಗೊತ್ತಾಗಲ್ಲ? ಅಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲಿ ಯಾವ ಥಾಟ್ಸ್ ಇರಲ್ವಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಇರಲಿಕ್ಕೆ ಪ್ರಯತ್ನ ಮಾಡಿ. ಥಾಟ್ಸನ್ನು ಸ್ಲೋ ಮಾಡಿ. ಈಗ ಇದರ ಮಧ್ಯ ಒಂದು ಸೈಲೆಂಟ್ ಇತ್ತಲ್ಲ, ಅಲ್ಲಿ ಏನಿತ್ತು? ಶಾಂತಿ ಏನೂ ಇಲ್ಲ ಅಲ್ಲಿ. ಇಟ್ ವಾಸ್ ಎ ಥಾಟ್ಲೆಸ್ನೆಸ್ ಸ್ಟೇಟ್. Between two it is a thoughtlessness state, it is a desirelessness state, it is a dreamlessness state. ಅದನ್ನು ಎಕ್ಸ್ಟೆಂಡ್ ಮಾಡಿ ಅದನ್ನು. ಆಗಲ್ವಾ? ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಜಪ, ಪೂಜೆ, ಭಜನೆ ಇದೆಲ್ಲ ಯಾಕೆ ಅಂದರೆ ಮನಸ್ಸಿನ ವೇಗವನ್ನು ಕಡಿಮೆ ಮಾಡಿ ಈ ರೀತಿ ಆ ಗ್ಯಾಪನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ದೇವಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಭಾವಮಂ ಕ್ಷುಲ್ಲ ಜಗದಿ ಬಿಡಿಸಿ ಮೇಲೆಯುವುದು ಯಾವುದಾದರೂ ಒಳಿತು. ಲಲಿತಾ ಸಹಸ್ರನಾಮ ಹೇಳ್ತೀರ ಅಂತ ಇಟ್ಕೊಳ್ಳಿ. ಲಲಿತಾ ಸಹಸ್ರನಾಮದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಅದ್ವೈತದ್ದೇ ಡೆಫಿನೇಷನ್, ಅದ್ವೈತನೇ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ತಿರೋಧಾತಕರಿ, ಭಾನುಮಂಡಲ ಮಧ್ಯಸ್ಥ, ಭೈರವಿ ಭಗವಾನಿನಿ, ಪದ್ಮಾಸನ. ಆಮೇಲೆ ಸುಪ್ತ, ಪ್ರಾಜ್ಞಾತ್ಮಿಕ, ತುರ್ಯ, ಸರ್ವಾವಸ್ಥಾ ವಿವರ್ಜಿತ, ಸೃಷ್ಟಿಕರ್ತಿ, ಜಗನ್ಮಾತ. ಅಲ್ಲ, ಇದನ್ನು ಹೇಳಿದಾಗ ನೀವು ಆತ್ಮದ ಗುಣಗಳನ್ನು ಶಕ್ತಿ ಪಂಥದವರು ಮಾಡಿದ್ದಾರೆ. ಲಲಿತಾ ಸಹಸ್ರನಾಮ ಶಕ್ತಿ ಪಂಥ ಅಂತ ನಾವು ಹೇಳ್ತೀವಿ. ಅವಳನ್ನು ನಾವು ಯಾವನ ಪರಬ್ರಹ್ಮ ತತ್ವ ಅಂತ ಹೇಳ್ತೀವಿ, ಆ ಪರಬ್ರಹ್ಮ ತತ್ವವನ್ನು ದೇವಿ ಮೇಲೆ ಆರೋಪ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ನೀನೇ ಕ್ರಿಯೇಟ್ ಮಾಡಿರೋದು ಅಂತ ಹೇಳ್ತಾರೆ ಅವರು. ಆಯಿತಾ?
ಸೊ ಹಾಗಾದರೆ ಏನಾಯಿತು, ನೀವು ಯಾವುದನ್ನು ತುರ್ಯ ಅಂತೀರಾ, ಯಾವುದನ್ನು ಅಕ್ಷರ ಬ್ರಹ್ಮ ಅಂತೀರಾ, ಅದನ್ನು ನೀವು ಲಲಿತಾ ಅಂತ ಕರೀತಾ ಇದ್ದೀರಾ ನಿಮ್ಮ ಅನುಕೂಲಕ್ಕೆ. ನಿಧಾನವಾಗಿ ಹೇಳಿದಾಗ ನೀವು ನಿಮ್ಮ ಸ್ವರೂಪದಲ್ಲೇ ನಿಲ್ಲಲಿಕ್ಕೆ ಸಹಾಯ ಆಗುತ್ತೆ. ನೀವು ಲಲಿತಾ ಅಂತಲೂ ಹೇಳಿ, ವಿಷ್ಣು ಅಂತ ಹೇಳಿ, ಅಥವಾ ಶಿವ ಸಹಸ್ರನಾಮ ಹೇಳಿ. ಯಾರು ಶೈವರು ಅದು ನಾನು ಈವನ್ ಯು ಗೋ ಒನ್ ಸ್ಟೆಪ್ ಫಾರ್ವರ್ಡ್, ಮೊಹಮ್ಮದ್ ಪೈಗಂಬರ್ ತಗೊಳ್ಳಿ, ಅವರು ಜಪ ಮಾಡ್ತಾರೆ, ಸಿಕ್ಕಾಪಟ್ಟೆ ಜಪ ಮಾಡ್ತಾರೆ, ಮಾಲೆ ಇಟ್ಕೊಂಡು ಅವರು ಮಾಡ್ತಾರೆ. ಅವರು ನಮಾಜ್ ಅಂದರೆ ದೇವ್ರನ್ನ ಬೇಡ್ಕೊಳ್ತಾರೆ, ನೀನು ದೊಡ್ಡವರು, ನಾನು ಚಿಕ್ಕವನು, ನಿನ್ನಿಂದಲೇ. ಯೇಸು ಕ್ರಿಶ್ಚನ್ ಅವರು ಅದನ್ನೇ, ಎಲ್ಲರೂ ಅದನ್ನೇ ಮಾಡೋದು. ಆದರೆ ಒಂದು ಸಣ್ಣ ತಪ್ಪೇನೆಂದರೆ ನಾನು ಕೊಡು 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 ಅಲ್ಲ, ತಪ್ಪಂದರೆ ನಮಗೆ ಆಧ್ಯಾತ್ಮಕ್ಕೆ ಬಂದಾಗ ಭಗವದ್ಗೀತೆಯಲ್ಲಿ ಅದು ಹೇಳಿದೆ, ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತನೋರ್ಜುನ. ನನ್ನನ್ನು 4 ರೀತಿಯಲ್ಲಿ ಜನರು ನನ್ನ ಹತ್ರ ಬರ್ತಾರೆ. ಯಾರೆಲ್ಲ? ಆರ್ತಃ, ಬಹಳ ಕಷ್ಟ ಆಗಿ ದೇವರೇ ನೀನೇ ಕಾಪಾಡಬೇಕು. ಗಜೇಂದ್ರ, ದ್ರೌಪದಿ, ಹೌದಾ? ಜಿಜ್ಞಾಸು, ಏನು ಹೇಗೆ ನಡೀತಾ ಇದೆ, ಏನಾಗ್ತಾ ಇದೆ, ಇದಕ್ಕೆಲ್ಲ ಏನು ಕಾರಣ? ಜಿಜ್ಞಾಸು. ಅರ್ಥಾರ್ಥಿ, ತಿರುಪತಿ ತಿಮ್ಮಪ್ಪನಿಗೆ ಹರಕೆ, ನನಗೆ ಅದಾದರೆ ಇದು ಮಾಡ್ತೀನಿ, ಇದಾದರೆ ಅದು ಮಾಡ್ತೀನಿ, ಅಲ್ಲಿ ಬಂದು ಹರಕೆ ಹಾಕಿ ಕಲ್ಯಾಣೋತ್ಸವ ಮಾಡ್ತೀನಿ. ಅರ್ಥಾರ್ಥಿ ಯಾವುದೇ ರೂಪದಲ್ಲಿರ್ಬೋದು. ಜ್ಞಾನಿ ಚ, ಜ್ಞಾನಿ ಕೊನೆಯವನು, 4ನೇವನು. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನಃ ಅತ್ಯತ್ತಂ ಅಹಂ ಸ ಚ ಮಮ ಪ್ರಿಯ. ಅವನಿಗೆ ನಾನು, ನನಗೆ ಅವನಿಷ್ಟ. ದಿಸ್ ದ ಹೈಯೆಸ್ಟ್. ಯಾರು? ಜ್ಞಾನಿ. ಅವನಿಗೆ ಬೇರೆ ಏನು ಬೇಡ, ಬೇರೇನು ಬೇಡ ಅಂದರೆ ನನ್ನ ರೂಪ ಸ್ಥಿತಿಯಲ್ಲಿ ನಾನಿರ್ತೀನಿ, ನನ್ನ ಸ್ವಸ್ಥಿತಿಯಲ್ಲಿ ನಾನಿರ್ತೀನಿ ಅಂತ. ಅಜ್ಞಾತವಾದುದನು ಅಭಾವವನೇ ನಾಸ್ತಿಕನು, ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಕರೆಕ್ಟಾ? ಆಮೇಲೆ ಜಿಜ್ಞಾಸ್ಯವೆಂದು ಪರಕಿಸತೊಡಗೆ ವಿಜ್ಞಾನಿ. ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ತನ್ನೊಳಗಡೆ ಯಾರು ಶೋಧಿಸ್ತಾನೆ ಅವನು ಮುನಿ. ತನ್ನೊಳಗೆ ಶೋಧಿಸೋದು. ತನ್ನೊಳಗೆ ಶೋಧಿಸ್ಬೇಕಾದ್ರೆ ಏನಾಗಬೇಕು? ಹೊರಗಡೆ ಏನು ಕಾಣಿಸ್ಬಾರ್ದು, ನಮಗೆ ಹೊರಗಡೆ ಏನು ಕೇಳಿಸ್ಬಾರ್ದು. ಆಗುತ್ತಾ? ಏನು ಭೂಮ ಏನು ಹೇಳೋದು? ನನ್ನ ಹತ್ರ ಏನದು ಭೂಮ ಅಂತ ಹೇಳಿ ನಿಮ್ಮಷ್ಟು ಶ್ಲೋಕಗಳು ಹೇಳೋಲ್ಲ. ಭೂಮ ವಿದ್ಯೆ ಅಂದರೆ ಯತ್ರ ನ ಅನ್ಯತ್ ಪಶ್ಯತಿ ನ ಅನ್ಯತ್ ಶೃಣೋತಿ ನ ಅನ್ಯತ್ ವಿಜಾನಾತಿ ಸ ಭೂಮ. ಕಣ್ಣು ತೆರೆದಿರುತ್ತೆ, ಏನು ಕಾಣಲ್ಲ. ಕಿವಿ ಕೆಲಸ ಮಾಡ್ತಾ ಇರುತ್ತೆ, ಏನು ಕೇಳಲ್ಲ. ಬುದ್ಧಿಗೇನು ಹೊಳಿತಾ ಇಲ್ಲ. ನೀವು ಆ ಸ್ಥಿತಿಯಲ್ಲಿರ್ತೀರ, ಅದು ಭೂಮ. ಭೂಮೈವ ಸುಖಂ. ಅಲ್ಪದಲ್ಲಿ ಸುಖ, ನ ಅಲ್ಪೇ ಸುಖಮಸ್ತಿ. ಅಲ್ಪ. ಇದೆಲ್ಲ ಇಂದ್ರಿಯಗಳು, ಎಕ್ಸೈಟ್ಮೆಂಟ್, ಇದೆಲ್ಲ ಅಲ್ಪ. ಪರ್ಮನೆಂಟ್ ಸುಖ ಯಾವುದು? ಭೂಮೈವ ಸುಖಂ. ಅದೇನು? ಅದು ನಿಮ್ಮ ರೂಪನೇ, ನಿಮ್ಮ ಸ್ವಸ್ಥಿತಿಯೇ. ಭೂಮೈವ ಸುಖಂ. ಅದೇನದು? ನಿಮ್ಮ ಸರ್ವವ್ಯಾಪಕತ್ವ, ಆತ್ಮನ ಸರ್ವವ್ಯಾಪಕತ್ವ, ನನ್ನ ಸ್ವರೂಪ, ಸದ್ವಸ್ತು, ರಿಯಾಲಿಟಿ, ಮ್ಯಾಕ್ರೋಕಾಸ್ಮಿಕ್, ಏನು ಬೇಕಾದ್ರೆ ಹೇಳಿ. ಭೂಮೈವ ಸುಖಂ ನ ಅಲ್ಪೇ ಸುಖಂ ಅಸ್ತಿ. ಕರೆಕ್ಟಾ? ಛಾಂದೋಗ್ಯದಲ್ಲೇ ಬರುತ್ತೆ. ಸೊ ಈ ಕಗ್ಗ ನೋಡೋಣ. ಈ ಕಗ್ಗ ಓದಿ ಉಪನಿಷತ್ಗೆ ಹೋದ ಡೈರೆಕ್ಟಾಗಿ ಅಂತೋ ಎಂತೋ ಜೀವಕತೆ ಮುಗಿಯುವುದು, ಅಂದೋ ಇಂದೋ ಎಂದೋ ಜನ್ಮ ಕಳೆಯುವುದು. ಇದೆಲ್ಲ ಯಾಕೆ ಇದನ್ನು ತಗೊಂಡು ನಾವು ಭೂಮಕ್ಕೆ ಹೋಗ್ತೀವಿ ಅಂದರೆ ಏನೂ ಇಲ್ಲ ಇದರಲ್ಲಿ ಅಂತ. ನಿಮ್ಮ ಹೊರ ಪ್ರಪಂಚಕ್ಕೆ ಯಾವ ಬೆಲೆನೂ ಇಲ್ಲ, ಅದು ಮಾಯೆ. ಮನೆಗೆ ಹೋಗ್ಬಿಟ್ಟು ಹೇಳಿದ್ರೆ ಯಾರು ಕೇಳಲ್ಲ. ಆದರೆ ಹೇಳೋದು ಬೇಡ. ಒಳಗಡೆ ತಿಳ್ಕೊಬೋದ? ತಿಳ್ಕೊಬೋದ? ತಿಳ್ಕೊಂಡ್ಮೇಲೆ ಹೇಗಿರಬೇಕು? ಹೇಗಿರಬೇಕು? ಜಡನಂತೆ ವರ್ತಿಸಬೇಕು. ಗೌಡಪಾದರು ಜಡನಂತೆ ವರ್ತಿಸಬೇಕು. ಜಡ. ಅವ್ರನ್ನ ಯಾಕೆ ಜಡ ಮಾಡ್ತೀರ ನೀವು? ಜಡ ನಾವು ಜಡ ಆಗಬೇಕು.
ಯು ಡೋಂಟ್ ರಿಯಾಕ್ಟ್ ಅಷ್ಟೇ. ಅದು ಜಡ ನಮಗೂ ಅದು ಜಡ. ಅದ್ರ ವಿಷಯ ಬಿಡಿ, ಅದ್ರ ನಮ್ಗೆ ಸಂಬಂಧ ಇಲ್ಲ. ಅದು ಅವ್ನು ನೋಡ್ಕೊತಾನೆ, ಅದಕ್ಕೆ ಯಾರೋ ಬೇರೆಯವರು ಇದ್ದಾನೆ ಅಪ್ಪ. ಆತ್ಮತತ್ವವನ್ನು ತಿಳಿದ ಮೇಲೆ ಗೌಡಪಾದ ಕಾರಿಕ ಜಡನಂತೆ ವರ್ತಿಸಬೇಕು. ಜಡ ಅಂದರೆ ಹಾಗಲ್ಲ, ಹೀಗೆ ಸರ್. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಹೊರಯೋಗ ಸೂತ್ರವಿದು ಮಂಕುತಿಮ್ಮ. ಎರಡು ಕೋಣೆಯ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ವಿರಮಿಸು ಒಬ್ಬನೇ ಅಂದ್ರೆ ಏನು? ವಿಶ್ರಾಂತಿ ತಗೋ. ಯಾರು? ಯಾವುದೇ ವಿಚಾರ ಯಾರು? ನಾವೇನು? ನೀವಂದ್ರೆ ಯಾರು? ಅಂದರೆ ಜೀವಾತ್ಮ ಅಂದ್ರೆ ಯಾವುದೇ ರೀತಿಯ ಒಂದು ಜೀವಾತ್ಮ ಹೋಯ್ತು, ಅದು ಬಿಟ್ಬಿಡಿ. ಅದು ಹೋಗುತ್ತೆ. ಅದು ಸದ್ವಸ್ತು ಒಂದೇ. ಅಷ್ಟೇ, ಇನ್ನೇನಿಲ್ಲ. ಅದು ವೈರಾಗ್ಯ. ಸದ್ವಸ್ತು ಒಂದೇ ಇದೆ, ಇನ್ಯಾವುದು ಎಲ್ಲಿ ಏನೂ ಇಲ್ಲ, ಯಾವುದೂ ಇಲ್ಲ, ಅದೊಂದೇ ಇರೋದು ಅಂತ ಅದರ ಮೇಲೆ ನಿಮ್ಮ ಮನಸ್ಸು ಕಾಂಟೆಂಪ್ಲೇಟ್ ಮಾಡಿದ್ರೆ ವೈರಾಗ್ಯ. ನಾನು ಇದು ಬಿಟ್ಟಿದ್ದೀನಿ, ಕಾಶಿಗೆ ಹೋಗಿ ಬದನೆಕಾಯಿ ಬಿಟ್ಟಿದ್ದೀನಿ, ಮೈಸೂರು ಪಾಕ್ ಬಿಟ್ಟಿದ್ದೀನಿ, ಅದಲ್ಲ. ಇದನ್ನು ಬಿಡಬೇಕು. ದೇಹ ಮನಸ್ಸು ಬುದ್ಧಿ ಎಲ್ಲ ಹೋಲ್ ವೈರಾಗ್ಯ. ಅಬ್ಬಾ, ಆಯ್ತಾ? ಅಂತೋ ಎಂತೋ ಎಂಥ ಜೀವಕತೆ ಮುಗಿಯುವುದು, ಅಂದೋ ಎಂದೋ ಇಂದು ಜನ್ಮ ಕಳೆಯುವುದು, ಒಂದೇ ಮರೆವಿನ ಮುಸುಕಲಿಯುವುದೆಲ್ಲವನ್ನು ಸಂತಸದ. ಯಾಕೆ ಸಂತಸದ ಮಾತು? ಇದು ಇಂಪಾರ್ಟೆಂಟ್. ಸಂತಸದ ಮಾತು ಯಾಕೆ? ಯಾರಿಗೆ ಸಂತಸ? ಯಾರಿಗೆ ಸಂತಸ? ಯಾವುದೂ ಇಲ್ಲ ಅಂತ ಹೇಳಿ ಒಂದು ಸಮಾಧಾನ, ಮನಸ್ಸಿಗೆ ಎಲ್ಲ ಹೋಗ್ಬಿಡು, ಮನಸ್ಸೇ ಹೋಗ್ಬಿಡುತ್ತಲ್ಲ. ಸಮಾಧಾನ ಯಾರಿಗೆ? ಸಂತಸ ಯಾರಿಗೆ? ಸಂತಸದ ಮಾತಿಷ್ಟೇ ಅಷ್ಟೇ. ಅದೊಂದೇ ಮಾತು ಅನ್ನೋದು ಇಲ್ಲ, ಒಂದು ಸ್ಥಿತಿ ಅಂತ ನಾನು ಹೇಳ್ಬೋದಾ? ಸಂತಸ ಅಂದರೆ ಸ್ಥಿತಿ ಅಂತ ಹೇಳ್ಬೋದಾ? ಕರೆಕ್ಟ್. ಸ್ಥಿತಿ, ಮನಸ್ಥಿತಿ. ಮನಸ್ಸು ಇಲ್ಲದೆ ಇರೋ ಸ್ಥಿತಿ, ಮನಸ್ಸು ಇಲ್ಲದೆ ಇರೋ ಸ್ಥಿತಿ. ಭೂಮ ಸರ್ವವ್ಯಾಪಕತ್ವ, ಮನಸ್ಸೇ ಇಲ್ಲ. ಸರ್ವಾಯ್ತು. ಇವನ ಹತ್ರ ಮನಸ್ಸು ಆತ್ಮಹತ್ಯೆ ಮಾಡ್ಕೊಂಡ್ಬಿಡುತ್ತಂತೆ. ಇವನ ಹತ್ರ ಏನೂ ಆಗಲ್ಲ ನನಗೆ, ಇವನು ಸುಮ್ಮನೆ ಕಣ್ಣು ಬಿಡ್ತಾ ಇದ್ದಾನೆ, ಏನು ನನಗೆ ಏನು ಕೊಡೋದೇ ಇಲ್ಲ. ಪ್ರೋಸೆಸರೇ ಕೆಲಸ ಮಾಡಲ್ಲ ಇವನು. ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಪ್ರೋಸೆಸರ್ ಡೇಟಾ ಇದೆ. ಪ್ರೊಸೆಸರ್ ಕೆಲಸ ಮಾಡಿದ್ಮೇಲೆ ಹೆಂಗೆ ನಿಮಗೆ ಸ್ಕ್ರೀನ್ಗೆ ಬರುತ್ತೆ? ಸ್ಕ್ರೀನಿಗೆ ಬರಬೇಕಾದ್ರೆ ಏನೋ ಒಂದು ಕೆಲಸ ಮಾಡ್ತಂದು ಹಾಕ್ಬೇಕಲ್ಲ, ಅದಿಲ್ಲ ಅಲ್ಲಿ, ವರ್ಕ್ ಆಗಲ್ಲ. ಸಂತಸದ ಮಾತಿಷ್ಟೇ ಮಂಕುತಿಮ್ಮ. ಇನ್ನೊಂದು ಕಗ್ಗ ಮಾಡಿ ಮುಗಿಸ್ತೀನಿ. ಎಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದೆ. 692 ಇದೇ ಲೈನಲ್ಲೇ ಹೋಗ್ತಾ ಇದ್ದೀವಿ. ನೋಡೋಣ, ಏನಾದ್ರು ಆದರೆ ಆಗಲಿ. ಸಿಗ್ತಾ ಸರ್? 692. ಬರೀ ಓದು, ಬರೀ ವಾದ, ಬರೀ ಬುದ್ಧಿ ದೊರಕಿಸದು ಪರತತ್ವವನ್ನು. ನೋಡಿ, ಪರತತ್ವಕ್ಕೆ ಬರೀ ಓದು, ಬರೀ ವಾದ, ಆಮೇಲೆ ಬರೀ ಬುದ್ಧಿಗೇನು ಕೆಲಸ ಇಲ್ಲ ಅಲ್ಲಿ. ಬುದ್ಧಿ ಬಿಸಾಕಬೇಕು. ದೊರಕಿಸೋದು ಪರತತ್ವವನ್ನು. ಬೇಕು ಬೇರೆ ಕಣ್ಣದಕ್ಕೆ. ಏನು ಕಣ್ಣದು? ಹೇಗೆ ಬರುತ್ತೆ? ಹೇಗೆ ಬರುತ್ತೆ? ಇವೆಲ್ಲ ಬಿಟ್ಟರೆ ಬೆಳಕೆ ಕಾಂಟೆಂಪ್ಲೇಟ್ ಮಾಡಬೇಕಾದ್ರೆ ಏನಾಗಬೇಕು? ಚಿರದ ಮಮತಾವೇಷ್ಟಿತನದ ಪೊರೆಯು ಪರಿದಂದು ಅರಳುವುದು ಅರಿವಿನ ಕಣ್ಣು. ಚಿರದ ಯಾವಾಗಲೂ ಇರುವ ಮಮತಾವೇಷ್ಟಿತನ, ನಂದು, ನಾನು ಇದು ಪೊರೆ. ಆ ಪೊರೆ ನಮ್ಮ ಕಣ್ಣನ್ನು ತುಂಬ್ಕೊಂಡ್ಬಿಟ್ಟಿದೆ. ಅದು ಹರಿದೋಗ್ಬೇಕು. ಅರಿವಿನ ಕಣ್ಣು ಅರಳುವುದು. ನಿದ್ದೆಯಲ್ಲಿ ನಾನು ನಂದು ಇಲ್ವಲ್ಲ ಸಾರ್, ಮತ್ತು ಇವಾಗ ಯಾಕೆ ನಾನು ನಂದು? ಅದು ಹೇಳಿದ್ನಲ್ಲ, ಮಕ್ಕಳಿಗೆ ಬಾಯಿ
ತೆಗೆದ್ರೆ ಹಂಗೆ ನಮ್ಮ ಕತೆ. ದುರಾಭ್ಯಾಸ. ಸೊ ಬರೀ ಓದು, ಬರೀ ವಾದ, ಬರೀ ಬುದ್ಧಿ ದೊರಕಿಸದು ಪರತತ್ವವನ್ನು ಬೇಕು ಬೇರೆ ಕಣ್ಣದಕ್ಕೆ ಚಿರದ್ರೆ ಯಾವಾಗಲೂ ಇರುವಂತಹ ಮಮತಾವೇಷ್ಟಿತದ ಪೊರೆ, ನಾನು ನನ್ನದು ಅನ್ನೋ ಪೊರೆ ಪರಿದಂದು ಅದು ಹರಿಬೇಕು. ಅರಳುವುದು ಅರಿವಿನ ಕಣ್ಣು, ಆ ಪೊರೆ ಇದನ್ನು ಮುಚ್ಕೊಂಡ್ಬಿಟ್ಟಿದೆ. ನೀವು ಇದರಲ್ಲಿ ಈಶಾವಾಸ್ಯದಲ್ಲಿ ಏನು ಹೇಳ್ತೀರಾ? ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪೀತ ಮುಖಂ ತಂ ಭೂಷಂ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಬಂಗಾರದ ಪೊರೆ ನಾನು ನೋಡಬೇಕು, ಅದನ್ನು ಸರಿಸು. ಕರೆಕ್ಟಾ? ಈಶಾವಾಸ್ಯದಲ್ಲಿ ಹಿರಣ್ಮಯೇನ ಪಾತ್ರೇನ ಆಪೀತ ಮುಖಂ ಭೂಷಣ್ ಅಪಾವೃಣು, ಅದನ್ನು ಸರಿಸು, ನಾನು ನೋಡಬೇಕು. ಅರಿವಿನ ಕಣ್ಣು, ಅದಕ್ಕೆ ಹಿರಣ್ಯ ಗರ್ಭ, ಗೋಲ್ಡನ್ ಎಗ್. ಮುಂದೆ ವರ್ಷಣ. ಇನ್ನೂ 2 ಎಪಿಸೋಡು ಮುಂದಿನಲ್ಲಿ ನೋಡೋಣ.